ನಾವು ಸರ್ಕಾರದ ಮುಂದೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. AITUC ಅಂಗನವಾಡಿ ಫೆಡರೇಷನ್ ವತಿಯಿಂದ ಬಹುಮುಖ್ಯವಾಗಿ ನಾವು ಹೌದು 6ನೇ ಗ್ಯಾರಂಟಿ ವೇತನ ಜಾಸ್ತಿ ಆಗಬೇಕು. ಇವತ್ತಿನ ಬೆಲೆ ಏರಿಕೆ ಒಳಗಡೆ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅದರಿಂದ ಬೆಲೆ ಗೌರವಧನ ಹೆಚ್ಚಳ ಮಾಡಬೇಕು, ನಮಗೆ ಕನಿಷ್ಠ ವೇತನ ಕೊಡಬೇಕು, ಗ್ರಾಚ್ಯುಟಿ ಸೌಲಭ್ಯ 11ರಿಂದ ಕೊಡಬೇಕಂತ ಏನಿದೆ. ಇವತ್ತು ಏನು ಫೈನಾನ್ಸ್ ಒಪ್ಪಿಗೆ ನೀಡಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ, ಅದನ್ನು ಜಾರಿ ಮಾಡಬೇಕು. ಹಾಗೆ ನಮಗೆ ನಿವೃತ್ತಿ ವೇತನವನ್ನು ಕೊಡಬೇಕು. BLO ಮತ್ತು ಗೃಹಲಕ್ಷ್ಮಿ ಮತ್ತು ಇತರೆ ಸರ್ವೆಗಳಿಂದ ಅಂಗನವಾಡಿ ಕಾರ್ಯಕರ್ತನ ಕೈ ಬಿಡಬೇಕು. ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೊಟ್ಟೆ ಹಣ ಜಾಸ್ತಿ ಮಾಡಬೇಕು, ಮುಂಗಡವಾಗಿ ಹಾಕಬೇಕು. ಯಾಕೆಂದರೆ ಮೊಟ್ಟೆ ಹಣ 6 ರೂಪಾಯಿ ಇದೆ, 8 ರೂಪಾಯಿ ಇದ್ದರೂ ಅಷ್ಟೇ ಕೊಡಿಯಿಂದ ಕೊಡಲಿಕ್ಕಾಗಲ್ಲ. ನೀವು ಎಷ್ಟು ಹಣ ಕೊಡ್ತೀರೋ ಅಷ್ಟು ಅಮೌಂಟ್ಗೆ ಮೊಟ್ಟೆಯನ್ನು ಕೊಡ್ತಾರೆ ಕಾರ್ಯಕರ್ತೆಯರು. ಪ್ರತಿ ತಿಂಗಳು ಗೌರವಧನವನ್ನು 3 ತಿಂಗಳಿಗೊಮ್ಮೆ ಹಾಕ್ತೀರಿ. ದಯವಿಟ್ಟು ಪ್ರತಿ ತಿಂಗಳು ನಮಗೆ ಗೌರವಧನವನ್ನು 10ನೇ ತಾರೀಕು ಒಳಗಡೆ ಹಾಕೋದಕ್ಕೆ ವ್ಯವಸ್ಥೆ ಆಗಬೇಕು. ಪ್ರಭಾರ ಭತ್ಯೆ ಹೆಚ್ಚಳ ಮಾಡಬೇಕು. DA 30 ರೂಪಾಯಿ ಕೊಡ್ತಾ ಇದ್ದೀರಿ ಒಂದು ಮೀಟಿಂಗಿಗೆ, ಯಾವುದು ಅಮಾನವೀಯತೆ ಇದನ್ನು ಜಾಸ್ತಿ ಮಾಡಬೇಕು. 50 ರೂಪಾಯಿ ಪ್ರಭಾರ ಭತ್ಯೆ ಕೊಡ್ತಾ ಇದ್ದೀರಿ, ಜಾಸ್ತಿ ಮಾಡಬೇಕು. ಹಾಗೆ ಏನಿವತ್ತು ಸಮವಸ್ತ್ರ ಕೊಟ್ಟಿದ್ದೀರಿ, ಬಣ್ಣ ಬದಲಾವಣೆ, ಕ್ವಾಲಿಟಿ ಬದಲಾವಣೆ ಎಲ್ಲವೂ ಇದೆ. ಅದರಿಂದ ಅದನ್ನು ನೀವು ಕರೆಕ್ಟಾಗಿ ಕೊಡಬೇಕು. ಮತ್ತು ಏನು ಋತುಚಕ್ರದ ರಜೆ ಇದೆ ಅದನ್ನು ಜಾರಿ ಮಾಡಬೇಕು. ಇದು ಪಿಂಚಣಿಯನ್ನು ಕೊಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಒಂದು 29 ಬೇಡಿಕೆಗಳು ಇವತ್ತು ಏನು ಅನುಕಂಪದಲ್ಲಿ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆ ಕೆಲಸ ತತ್ತೋಗ್ತಾಳೆ. ಆ ಊರಲ್ಲಿ ಇರಲ್ಲ, ಊರಿಂದ ಊರಿಗೆ ಓಡಾಡ್ತಾ ಇರ್ತಾಳೆ. ಅಲ್ಲಿ ವಾಸಸ್ಥಳ ಇಲ್ಲದೆ ಆ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾ ಇಲ್ಲ. ಇದನ್ನು ನಾವು ಕೇಳ್ಕೊಂಡಿದ್ದೀವಿ, ಅದನ್ನು ಮಾಡಲಿಲ್ಲ. ಮತ್ತು ಹಲವಾರು ಚಟುವಟಿಕೆಗಳಿಗೆ ಹಣ ಹಾಕ್ತಾರೆ, ಅದನ್ನು ಯಾವ ರೀತಿ ಮಾಡಬೇಕು ಹೇಳಬೇಕು ಅಂತ ನಿರ್ದೇಶನ ಕೊಡದೆ ಅದನ್ನು ವಾಪಸ್ ಡ್ರಾ ಮಾಡ್ಕೊಂಡು ತೊಗೊಳ್ತಾರೆ. ಇದನ್ನು ಕೂಡ ನಿಲ್ಲಬೇಕು. ಮತ್ತು ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 10 ವರ್ಷದಿಂದ ಅನುದಾನ ಬಿಡುಗಡೆ ಮಾಡಲಿಲ್ಲ, ಜಾಸ್ತಿ ಮಾಡಿಲ್ಲ, ಅದನ್ನು ಮಾಡಬೇಕು. ರಾಜ್ಯ ಸರ್ಕಾರ ಕೂಡ ನಮ್ಮ ಸಚಿವರನ್ನು ಕೊಡಬೇಕು. ಜೊತೆಗೆ ಈ 6ನೇ ಗ್ಯಾರಂಟಿ ಪ್ರಿಯಾಂಕಾ ಗಾಂಧಿಯವರು ಏನು 15,000 ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ 10,000 ಹೇಳಿದರು, ಅದನ್ನು ಜಾರಿ ಮಾಡಬೇಕು. ಬಹು ಮುಖ್ಯವಾಗಿ BLO ಮತ್ತು ಗೃಹಲಕ್ಷ್ಮಿ ಸರ್ವೆ, ಜಾತಿ ಪ್ರಮಾಣ ಪತ್ರವನ್ನು ಹಂಚೋ ಸರ್ವೆಯಿಂದ ಕಾರ್ಯಕರ್ತರನ್ನ ಕೈ ಬಿಡಬೇಕು. ಗೃಹಲಕ್ಷ್ಮಿ ಸರ್ವೆ ಮಾಡೋದ್ರಿಂದ ಫಲಾನುಭವಿಗಳು ವಂಚಿತರಾದವರು ಈ ಕಾರ್ಯಕರ್ತೆಯರಿಗೆ ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡದೆ ಅವ್ರನ್ನ ದ್ವೇಷಿಸ್ತಾರೆ. ಇವೆಲ್ಲವ ಕಾರಣಗಳಿಂದ ನಾವು ಖಂಡಿತ ಮಾಡಲಿಕ್ಕಾಗಲ್ಲ. ನೀವು ಕೊಟ್ಟಿರೋ ಮೊಬೈಲ್ ಒಳಗಡೆ ಯಾವ ಆ್ಯಪ್ಗಳು ಕೂಡ ಡೌನ್ಲೋಡ್ ಆಗೋದಿಲ್ಲ. ನೀವು ಕೊಡ್ತಾ ಇರೋದು ಎಲ್ಲ ಆ್ಯಪಲ್ಲಿ ಮಾಡೋದನ್ನೇ ಹೇಳ್ತಾ ಇದ್ದೀರಿ, ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಅಂಗನವಾಡಿ ಕೆಲಸಕ್ಕೆ ICDS ಕೆಲಸ ಏನಿದೆ ಆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ, ICDSನ ಸ್ಟ್ರೆಂಥನ್ ಮಾಡಿ, ಅಂಗನವಾಡಿ ಮಕ್ಕಳಿಗೆ ಘಟಕ ವೆಚ್ಚವನ್ನು ಜಾಸ್ತಿ ಮಾಡಿ, ಪೌಷ್ಟಿಕ ಆಹಾರವನ್ನು ಚೆನ್ನಾಗಿ ಕೊಡಿ. ಮತ್ತು ಪುಡಿ ರೂಪದ ಆಹಾರ ಜನ ಇಚ್ಛೆ ಪಡೆದೇ ಇರೋದ್ರಿಂದ ಜನ ಹೇಳಬೇಕು ಕರೆಕ್ಟು, ನಾವು ಕೇಳಬಾರ್ದು. ಆದರೆ ಜನ ಯಾರು ಬೀದಿನಲ್ಲಿ ಬಂದು ಹೇಳೋ ನಿಟ್ಟಿನಲ್ಲಿ ಅವ್ರಿಗೆ ಯಾರು ಮಾಧ್ಯಮದವರು ಸಿಗೋಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತೆಯನ್ನ ಇದು ತೊಗೊಳ್ಳಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಬೆಲ್ಲ ಚೆನ್ನಾಗಿರಲ್ಲ ಅಂತ. ಅದರಿಂದ ಉತ್ತಮ ಗುಣಮಟ್ಟದ ಆಹಾರ ಕೊಟ್ಟು ಆ ಮಕ್ಕಳ ಪೌಷ್ಟಿಕತೆಯನ್ನು, ಗರ್ಭಿಣಿ ಬಾಣಂತಿಯರ ಪೌಷ್ಟಿಕತೆಯನ್ನು ಹೆಚ್ಚಳ ಮಾಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕರ್ತೆಯರು 50 ವರ್ಷ ಆಗಿದೆ ಈ ICDS ಆರಂಭ ಆಗಿ, ಅವರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಮತ್ತು ಏನಿವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಅನಾರೋಗ್ಯ ಈಡಾಗ್ತಾರೆ, ದೊಡ್ಡ ಕಾಯಿಲೆಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ 50,000 ರೂಪಾಯಿ. ಯಾವುದು ಕ್ಯಾನ್ಸರು, ಡಯಾಲಿಸು, ಹೃದಯ ಮತ್ತು ಯೂಟ್ರೆಸ್ ಅಂತ. ಬೇರೆ ಬಿದ್ದರೆ ಆಪ್ರೇಷನ್ ಆಗುತ್ತೆ, ಕಣ್ಣು ಆಪ್ರೇಷನು, ಕಿವಿ ಆಪ್ರೇಷನು, ಅಪೆಂಡಿಸ್ ಆಪ್ರೇಷನು, ಯಾವುದಕ್ಕೂ ಕೊಡೋದಿಲ್ಲ. ಎಲ್ಲಿ ಹೋಗ್ತಾರೆ ಅವರು? ಕಡಿಮೆ ಕೂಲಿ ಕೊಡ್ತಾ ಇದ್ದೀರಿ. ಆರೋಗ್ಯ ESI ತೊಗೊಂಬಂದ್ಬಿಡಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ESI ಇಲ್ಲದೆ ಯಾವುದು ಆಯುಷ್ಮಾನ್ ಅಂತೀರಿ, ಅದು ಒಂದು ಕಡೆ ವರ್ಕ್ ಆಗುತ್ತೆ, ಇನ್ನೊಂದು ಕಡೆ ವರ್ಕ್ ಆಗೋದಿಲ್ಲ. ಆರೋಗ್ಯ ಸುರಕ್ಷಾ ಅಂತೀರಿ, ಅದು ವರ್ಕ್ ಆಗುತ್ತೆ, ವರ್ಕ್ ಆಗೋದಿಲ್ಲ. ಇದೆಲ್ಲವನ್ನೂ ಬಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ESI ಯೋಜನೆಯನ್ನು ಬಲಪಡಿಸಿ ESI ಯೋಜನೆಯನ್ನು ನಮಗೆ ಜಾರಿ ಮಾಡಿ, ಮುಪ್ಪಿನ ಕಾಲದಲ್ಲಿ ಮನೇಲಿ ಹೋಗಿ ಮಕ್ಕಳು ಯಾರೂ ಇಲ್ಲದೆ ಇವತ್ತು ವಿಧವೆಯರು, ಪರಿತ್ಯಕ್ತೆಯರು, ಬಡವರಿದ್ದಾರೆ. ಆ ಹೆಣ್ಣುಮಕ್ಕಳು ಮನೆಗೆ ಹೋದಾಗ 1 ರೂಪಾಯಿ ಬಿಡಿಗಾಸಿಲ್ಲದೆ ಹೋಗಿರ್ತಾರೆ, ಪಿಂಚಣಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಮಾತ್ರೆ ಔಷಧಿಗಾದರೂ ಅವರಿಗೆ ಪಿಂಚಣಿಯನ್ನು ಕೊಡಿ. ಎಲ್ಲ ಕಾರ್ಮಿಕ ವರ್ಗಕ್ಕೆ ಏನು ಇವತ್ತು ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಬೇಕಂತ ಕ್ರಮ ಕೈಗೊಳ್ತಾ ಇದ್ದೀರಿ, ಅದು ಜಾರಿ ಆಗಲೇಬೇಕು ಅಂತ ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಹಾಗೆ LKG UKG ಮಕ್ಕಳನ್ನ LKG ಮಾಡ್ತೀವಿ ಅಂತ ಹೇಳಿದ್ದೀರಿ, ಅಲ್ಲಿಗೆ ಯಾವುದೇ ಯೂನಿಫಾರ್ಮು ಕೂಡ ಸಪ್ಲೈ ಆಗಲಿಲ್ಲ, ಬುಕ್ಕು ಸಪ್ಲೈ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ NEP ಆಧಾರದಲ್ಲಿ 4 ವರ್ಷದ ಮಕ್ಕಳನ್ನು ಶಾಲಾ ಪ್ರಾಂಗಣಕ್ಕೆ ಕಳಿಸಿದ್ರೆ ನಮ್ಮ ICDS ಮಕ್ಕಳು ಯಾರು? 50 ವರ್ಷದಲ್ಲಿ 0 ರಿಂದ 6 ವರ್ಷದ ಮಕ್ಕಳು, 3 ರಿಂದ 6 ವರ್ಷದ ಮಕ್ಕಳು ಶಿಕ್ಷಣದ ಮಕ್ಕಳು, 3 ರಿಂದ 6 ತಿಂಗಳ
ವರ್ಷಗಳಿಂದ 3 ವರ್ಷದ ಮಕ್ಕಳಿಗೆ ಫುಡ್ ಕೊಡೋದು ಮತ್ತು ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟ್ರಿಂಗ್ ಮಾಡೋದು. ಎತ್ತರಕ್ಕೆ ತಕ್ಕ ತೂಕಕ್ಕೆ ವಯಸ್ಸಿಗೆ ತಕ್ಕ ಎತ್ತರ ಇವೆಲ್ಲವನ್ನೂ ಮಾಡಿ ಮಕ್ಕಳ ಅಂಗವಿಕಲತೆ ಬೆಳವಣಿಗೆಯ ಬಗ್ಗೆ ಮಹತ್ತರವಾದ ಯೋಜನೆ ICDS ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಸ್ಟ್ರೆಂಥನ್ ಮಾಡಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಮತ್ತು ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಇತರೆ ಕೆಲಸಗಳಿಂದ ಕೈಬಿಟ್ಟು ಅವರಿಗೆ ಗೌರವಧನ ಶಿಕ್ಷಣ ಕನಿಷ್ಠ ವೇತನವನ್ನು ಜಾರಿಗೆ ತಗೊಂಬನ್ನಿ. ಈಗಾಗಲೇ ರಾಜ್ಯ ಸರ್ಕಾರ ಕನಿಷ್ಠ ವೇತನದ ಹೊಸದಾಗಿ ಅನುಮೋದನೆಯನ್ನು ಕೊಟ್ಟಿದೆ, ಅದು ವಾಪಸ್ ಕೊಡ್ತಾ ಇದೆ. ಇವತ್ತು AITUC ಈ ಹೋರಾಟವನ್ನು ಮಾಡಿ ಕನಿಷ್ಠ ವೇತನವನ್ನು ಸರ್ಕಾರದ ಮುಖಾಂತರ ಅನುಷ್ಠಾನಕ್ಕೆ ತರಿಸಿದ್ದಾರೆ. ಇನ್ನೂ ಕೂಡ ಅದು ಅನುಷ್ಠಾನ ಆಗದೆ ವಾಪಸ್ ಆಗೋ ರೀತಿಯಲ್ಲಿ ಬಜೆಟಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇರೋದನ್ನ ನಾವು ಖಂಡಿಸ್ತೇವೆ. ಇದನ್ನೇ ಮುಂದುವರಿಸಬೇಕು ಅಂತ ಹೇಳಿ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹೌದು, ಮಾಡ್ತಾ ಇದ್ದೇವೆ, ಆದರೂ ಕೂಡ ಇನ್ನೂ ಕೊನೆಗೊಂಡಿರಲಿಲ್ಲ. ಕೇಂದ್ರ ಸರ್ಕಾರವನ್ನು ತೋರಿಸ್ತಾರೆ, ನಮ್ಮದು ಒಂದೇ ಸರ್ಕಾರದ ಯೋಜನೆ ಅಲ್ಲ, ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರ ಇರೋದ್ರಿಂದ ಅವರು ಮೊಬೈಲ್ ಕೊಟ್ಟಿದ್ದಾರೆ. ಅಲ್ಲಿ ಮೊಬೈಲ್ ಕೊಟ್ಟರು ನಮಗೆ ಕನಿಷ್ಠ ವೇತನ ಕೊಡಬೇಕಾ, ಅವರಿಗೆ ನಿವೃತ್ತಿ ಕೊಡಬೇಕಾ, ಅವ್ರ ಜೀವನ ಏನು ಅಂತ ಕಾರ್ಯಕರ್ತರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ, ಜನರಿಗೂ ಕೊಡ್ತಕ್ಕಂಥದ್ದಲ್ಲೂ ಜಾಸ್ತಿ ಆಗ್ತಾ ಇಲ್ಲ. ಅದರಿಂದ ನಿರಂತರವಾಗಿ ಒಂದು ಬಾರಿ ಬಂದರೆ ಒಂದಾದರೂ ಪಡ್ಕೊಂಡು ಹೋಗೋದು ನಿಟ್ಟಿನೊಳಗೆ ನಾವು 120 ರೂಪಾಯಿಯಿಂದ ಇಲ್ಲಿವರೆಗೂ ಬಂದಿದ್ದೇವೆ. ಯಾವುದೇ ಮಾನದಂಡಗಳಿಲ್ಲದೆ ನಾವು ಇದ್ವಿ, ಅದನ್ನೆಲ್ಲ ಪಡ್ಕೊಂಡಿದ್ದೇವೆ, ಮುಂದೆ ಕೂಡ ಪಡ್ಕೊಳ್ತೇವೆ. ನಮ್ಮನ್ನು ಕಾಯಂ ನೌಕರರು ಮಾಡಬೇಕು, ಕನಿಷ್ಠ ವೇತನ ಜಾರಿ ಮಾಡಬೇಕು ಅನ್ನೋದೇ ಬಹು ಮುಖ್ಯವಾದ್ದು ನಮ್ಮದು.